ನಮಸ್ಕಾರ. ಚಿಕ್ಕವರಿದ್ದಾಗ ನಾವೆಲ್ಲ ಒಂದು ಕಥೆ ಕೇಳಿರ್ತೀವಲ್ವಾ? ಆದ್ರೆ ಆ ಸರಳ ಕಥೆಯಲ್ಲೇ ನಮ್ಮ ಇವತ್ತಿನ ದೊಡ್ಡ ದೊಡ್ಡ ಸಮಸ್ಯೆಗಳಿಗೆ ಉತ್ತರ ಇದೆ ಅಂದ್ರೆ ನಂಬ್ತೀರಾ? ಬನ್ನಿ, ಈ ಜಾಣ ವ್ಯಾಪಾರಿ ಮತ್ತು ಮಂಗಗಳ ಕಥೆಯ ಹಿಂದೆ ಅಡಗಿರುವ ಒಂದು ಅದ್ಭುತ ತಂತ್ರಗಾರಿಕೆಯನ್ನ ಇವತ್ತು ನೋಡೋಣ. ಸರಿ, ಹಾಗಿದ್ರೆ ಒಂದು ಪ್ರಶ್ನೆಯಿಂದ ಶುರು ಮಾಡೋಣ, ಏನಂತೀರಾ? ಒಂದು ಕಷ್ಟದ ಪರಿಸ್ಥಿತಿ ಬಂದಾಗ ನಾವು ಮೊದಲು ಏನ್ ಮಾಡ್ತೀವಿ? ಶಕ್ತಿ ಉಪಯೋಗಿಸ್ತೀವಾ? ಅಥವಾ ಒಂದು ಕ್ಷಣ ನಿಂತು ಬುದ್ಧಿವಂತಿಕೆಯಿಂದ ಯೋಚನೆ ಮಾಡ್ತೀವಾ? ಯಾವುದು ನಿಜವಾದ ಪವರ್? ಈ ಕತೆ ನಮಗೆ ದಾರಿ ತೋರಿಸುತ್ತೆ. ಬನ್ನಿ, ಮೊದಲು ಕಥೆಯೊಳಗೆ ಹೋಗೋಣ. ನಮ್ಮ ಕಥಾನಾಯಕ ಒಬ್ಬ ಸಾಮಾನ್ಯ ವ್ಯಾಪಾರಿ. ಅವನ ಪ್ರಯಾಣ ಹೇಗಿತ್ತು ಮತ್ತು ಅವನಿಗೆ ಎದುರಾದ ಆ ಅನಿರೀಕ್ಷಿತ ಸವಾಲು ಹೇಗೆ ಶುರುವಾಯಿತು ಅಂತ ನೋಡೋಣ. ನಮ್ಮ ಕಥೆಯ ಹೀರೋ ಒಬ್ಬ ಸಾಮಾನ್ಯ ಟೋಪಿ ಮಾರೋನು. ತನ್ನ ಬೆನ್ನ ಮೇಲೆ ಬಣ್ಣ ಬಣ್ಣದ ಟೋಪಿಗಳಿರೋ ಒಂದು ಬುಟ್ಟಿಯನ್ನು ಹೊತ್ಕೊಂಡು ಒಂದೂರಿಂದ ಇನ್ನೊಂದೂರಿಗೆ ನಡ್ಕೊಂಡು ಹೋಗೋದೇ ಅವನ ಕೆಲಸ. ಪ್ರತಿಯೊಂದು ಟೋಪಿನೂ ಅವನ ಶ್ರಮದ ಸಂಕೇತವಾಗಿತ್ತು. ಆದ್ರೆ ಒಂದು ದಿನ, ಅದೆಂಥ ಬೇಸಿಗೆಯ ಮಧ್ಯಾಹ್ನ ಅಂದ್ರೆ ಸೂರ್ಯ ನೆತ್ತಿಯನ್ನೇ ಸುಡ್ತಿದ್ದ. ತುಂಬಾ ದೂರದಿಂದ ನಡೆದು ಬಂದಿದ್ದಕ್ಕೆ ಆ ವ್ಯಾಪಾರಿಗೆ ಸಿಕ್ಕಾಪಟ್ಟೆ ಸುಸ್ತಾಗಿತ್ತು. ಅವನ ಶಕ್ತಿಯೆಲ್ಲ ಬಿಸಿಲಿಗೆ ಹೋಗ್ಬಿಟ್ಟಿತ್ತು. ಆಗ ದಾರಿಯಲ್ಲಿ ಒಂದು ದೊಡ್ಡ ಮರದ ತಂಪಾದ ನೆರಳು ಕಾಣಿಸ್ತು. ಸರಿ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ತನ್ನ ಟೋಪಿಗಳ ಬುಟ್ಟಿಯನ್ನ ಪಕ್ಕಕ್ಕಿಟ್ಟು ಆ ಮರದ ಕೆಳಗೆ ಮಲಗಿದ. ಆದರೆ ಆ ಸಣ್ಣ ನಿದ್ರೆ ಮುಂದೆ ಎಂಥ ದೊಡ್ಡ ತಲೆನೋವು ತರುತ್ತೆ ಅಂತ ಪಾಪ ಅವನಿಗೆ ಗೊತ್ತೇ ಇರಲಿಲ್ಲ. ಇಲ್ಲಿಂದ ನೋಡಿ, ಕತೆ ಒಂದು ಸಡನ್ ಟರ್ನ್ ತಗೊಳುತ್ತೆ. ವ್ಯಾಪಾರಿಯ ಆರಾಮದ ನಿದ್ದೆ ಅವನ ಜೀವನದ ಒಂದು ದೊಡ್ಡ ಚಾಲೆಂಜ್ಗೆ ಕಾರಣವಾಡುತ್ತೆ. ಸ್ವಲ್ಪ ಹೊತ್ತಿನ ನಂತರ ವ್ಯಾಪಾರಿಗೆ ಎಚ್ಚರವಾಯಿತು. ಫ್ರೆಶ್ ಆಗಿ ಮತ್ತೆ ತನ್ನ ಪ್ರಯಾಣ ಮುಂದುವರೆಸೋಣ ಅಂತ ಎದ್ದ. ಆದ್ರೆ ಮುಂದಿನ ಕ್ಷಣ ಅವನಿಗೆ ಕಾದಿತ್ತು ಒಂದು ದೊಡ್ಡ ಶಾಕ್. ಯಾಕಂದ್ರೆ ಅವನು ತನ್ನ ಬುಟ್ಟಿ ಕಡೆ ನೋಡಿದಾಗ ಅವನ ಎದೆ ದಸಕ್ಕಂದಿರುತ್ತೆ. ಬುಟ್ಟಿ ಪೂರ್ತಿ ಖಾಲಿ. ಅವನ ಜೀವನದ ಸಂಪಾದನೆಯೇ ಆಗಿದ್ದ ಎಲ್ಲಾ ಟೋಪಿಗಳು ಮಾಯವಾಗಿದ್ವು. ಗಾಬರಿಯಿಂದ ಅವನು ಅಕ್ಕಪಕ್ಕ ಎಲ್ಲಾ ಕಡೆ ನೋಡಿದ. ಆಗ ಅವನ ಕಣ್ಣು ಮರದ ಮೇಲೆ ಹೋಯಿತು. ಅಲ್ಲಿ ಕಂಡ ದೃಶ್ಯವನ್ನ ನಂಬೋಕ್ಕೆ ಆಗಲಿಲ್ಲ. ಮರದ ತುಂಬೆಲ್ಲ ಕೋತಿಗಳು, ಮತ್ತು ಪ್ರತಿಯೊಂದರ ತಲೆ ಮೇಲೂ ಏನಿದೆ ಗೊತ್ತಾ? ಅವನದೇ ಬಣ್ಣ ಬಣ್ಣದ ಟೋಪಿಗಳು. ಸರಿ, ಈಗ ವ್ಯಾಪಾರಿಯ ಮುಂದಿರೋ ಚಾಲೆಂಜ್ ಏನು? ಟೋಪಿಗಳನ್ನ ವಾಪಸ್ ಪಡ್ಕೋಬೇಕು. ಆದರೆ ಹೇಗೆ? ಇಲ್ಲಿಂದ ಶುರುವಾಗತ್ತೆ ನೋಡಿ, ಮನುಷ್ಯ ಮತ್ತು ಮಂಗಗಳ ಮಧ್ಯೆ ಒಂದು ಮೈಂಡ್ ಗೇಮ್. ಮೊದಲಿಗೆ ಯಾರಿಗೆ ತಾನೇ ಕೋಪ ಬರಲ್ಲ ಹೇಳಿ? ವ್ಯಾಪಾರಿಗೂ ಅಷ್ಟೇ ಸಿಕ್ಕಾಪಟ್ಟೆ ಕೋಪ ಬಂತು. ಅವನು ಕೋತಿಗಳ ಕಡೆ ಕೈ ತೋರಿಸಿ ಜೋರಾಗಿ ಬೈಯೋಕ್ ಶುರು ಮಾಡ್ದ. ಆದ್ರೆ ಅವನ ಕೋಪದಿಂದ ಏನೂ ಪ್ರಯೋಜನ ಆಗ್ಲಿಲ್ಲ. ಯಾಕಂದ್ರೆ ಆ ಮಂಗಗಳು ಹೆದರೋ ಬದಲು ಅವನನ್ನೇ ಅಣಕಿಸಿ ಅವನು ಮಾಡಿದ್ದನ್ನೇ ವಾಪಸ್ ಮಾಡಿದ್ವು. ಹತಾಶೆಯಿಂದ ಅವನ ಕೋಪ ಇನ್ನೂ ಜಾಸ್ತಿ ಆಯ್ತು. ಈ ಸಲ ಮಾತಲ್ಲ, ನೇರವಾಗಿ ಆಕ್ಷನ್ಗಿಳಿದ. ಒಂದು ಕಲ್ಲನ್ನು ತೆಗೆದು ಮಂಗಗಳತ್ತ ಎಸೆದ. ಆದ್ರೆ ಮಂಗಗಳು ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗಿ ಮರದಲ್ಲಿದ್ದ ಹಣ್ಣುಗಳನ್ನೇ ಕಿಟ್ಟು ಅವನ ಮೇಲೆ ಎಸೆಯೋಕ್ ಶುರು ಮಾಡಿದ್ವು. ಇಲ್ಲಿಗೆ ಒಂದು ವಿಷಯವಂತೂ ಕ್ಲಿಯರ್ ಆಯ್ತು. ಬಲಪ್ರಯೋಗ ಮಾಡಿ ಇಲ್ಲಿ ಏನೂ ಪ್ರಯೋಜನ ಇಲ್ಲ ಅಂತ. ಕೋಪ ಮತ್ತು ಶಕ್ತಿ ಎರಡೂ ಫೇಲ್ ಆದಾಗ ಆವಾಗ ನೋಡಿ ವ್ಯಾಪಾರಿಗೆ ತಲೆಯಲ್ಲಿ ಒಂದು ಬಲ್ಬ್ ಹತ್ತಿದ್ದು. ಸಮಸ್ಯೆಯ ಜೊತೆ ಜಗಳ ಆಡೋ ಬದಲು ಅದನ್ನ ಅರ್ಥ ಮಾಡ್ಕೋಬೇಕು ಅಂತ ಅವನಿಗೆ ಗೊತ್ತಾಯ್ತು. ಇಲ್ಲಿಂದ ಕಥೆ ಪರಿಹಾರದ ಕಡೆಗೆ ಹೋಗುತ್ತೆ. ಆಗ ವ್ಯಾಪಾರಿಯ ತಲೆಯಲ್ಲೇ ಒಂದು ಐಡಿಯಾ ಬಂತು. ಅರೆ, ಈ ಮಂಗಗಳು ನಾನ್ ಮಾಡಿದ್ನೇ ತಾನೇ ಕಾಪಿ ಮಾಡ್ತಿರೋದು. ಇದೇ ವೀಕ್ನೆಸ್ನ ಯಾಕೆ ನನ್ನ ಸ್ಟ್ರೆಂತ್ ಆಗಿ ಬಳಸ್ಕೊಳ್ಬಾರ್ದು ಅಂತ ಯೋಚಿಸ್ದ. ಅವುಗಳ ಅನುಕರಣೆ ಅನ್ನೋ ಗುಣವೇ ಈ ಸಮಸ್ಯೆಗೆ ಉತ್ತರ ಅಂತ ಅವನಿಗೆ ಹೊಳೆಯಿತು. ಇಲ್ಲಿಂದ ಶುರುವಾಗುತ್ತೆ ನೋಡಿ ಅವನ ಮಾಸ್ಟರ್ ಪ್ಲಾನ್. ಮೊದಲನೇ ಸ್ಟೆಪ್, ಅವನು ತಾನು ಹಾಕೊಂಡಿದ್ದ ಟೋಪಿಯನ್ನ ಕೈಗೆ ತೆಗೆದುಕೊಂಡ. ಎರಡನೇ ಸ್ಟೆಪ್, ಅದನ್ನ ಕೈಯಲ್ಲಿ ಹಿಡಿದು ಮಂಗಗಳಿಗೆಲ್ಲ ಚೆನ್ನಾಗಿ ಕಾಣೋ ಹಾಗೆ ಮಾಡ್ದ. ಮತ್ತು ಕೊನೆಯ ಅತಿ ಮುಖ್ಯವಾದ ಸ್ಟೆಪ್, ಸುಮ್ನೆ ಕೋಪ ಬಂದ ಹಾಗೆ ಆಕ್ಟಿಂಗ್ ಮಾಡಿ ಆ ಟೋಪಿಯನ್ನ ಜೋರಾಗಿ ನೆಲಕ್ಕೆ ಬಿಸಾಡ್ದ. ಇದು ಮಂಗಗಳಿಗೆ ಇಟ್ಟ ಒಂದು ಜಾಣತನದ ಬಲೆ. ಅಷ್ಟೇ, ಅವನ ಪ್ಲಾನ್ ವರ್ಕ್ ಆಯಿತು. 100% ಸಕ್ಸೆಸ್. ಅವನನ್ನು ಕುರುಡಾಗಿ ಅನುಕರಿಸಿದ ಎಲ್ಲ ಮಂಗಗಳು ಒಂದು ಕ್ಷಣನೂ ಯೋಚಿಸದೆ ತಮ್ಮ ತಲೆ ಮೇಲಿದ್ದ ಟೋಪಿಗಳನ್ನ ಒಂದರ ಹಿಂದೆ ಒಂದರಂತೆ ಕೆಳಗೆ ಎಸೆದುಬಿಟ್ಟವು. ಶಕ್ತಿಯಿಂದ ಆಗದ ಕೆಲಸ ಬುದ್ಧಿವಂತಿಕೆಯಿಂದ ಆಗಿಹೋಯಿತು. ಕಥೆ ಇಲ್ಲಿಗೆ ಮುಗೀತು. ಆದರೆ ನಾವು ಕಲಿಬೇಕಾಗಿರೋ ಪಾಠ ಇಲ್ಲಿಂದಾನೇ ಶುರುವಾಗೋದು. ಇಲ್ಲಿ ಮುಖ್ಯವಾಗಿರೋದು ಸಮಸ್ಯೆಗೆ ಪರಿಹಾರ ಸಿಕ್ಕಿದ್ದು ಮಾತ್ರ ಅಲ್ಲ, ಆ ಪರಿಹಾರವನ್ನ ಹೇಗೆ ಕಂಡುಹಿಡಿದ್ರು ಅನ್ನೋದು. ಕೆಳಗೆ ಬಿದ್ದಿದ್ದ ತನ್ನ ಎಲ್ಲಾ ಟೋಪಿಗಳನ್ನ ವ್ಯಾಪಾರಿ ಬೇಗನೆ ಬುಟ್ಟಿಗೆ ತುಂಬಿಸ್ಕೊಂಡ. ಈ ಸಲ ಅವನ ಮುಖದಲ್ಲಿ ಕೋಪ ಇರಲಿಲ್ಲ, ಟೆನ್ಷನ್ ಇರಲಿಲ್ಲ. ಬದಲಿಗೆ ಗೆದ್ದೆ ಅನ್ನೋ ಒಂದು ಸಣ್ಣ ನಗು ಇತ್ತು. ಅವನು ವಿಜಯಿಯಾಗಿ ತನ್ನ ಪ್ರಯಾಣವನ್ನು ಮುಂದುವರಿಸಿದ. ಹಾಗಿದ್ರೆ ಈ ಕಥೆಯಿಂದ ನಮ್ಗೆ ಏನ್ ಗೊತ್ತಾಗುತ್ತೆ?
ನೀತಿ ತುಂಬಾ ಸಿಂಪಲ್ ಮತ್ತು ಪವರ್ಫುಲ್. ಸಮಯ ಪ್ರಜ್ಞೆ ಮತ್ತು ಬುದ್ಧಿವಂತಿಕೆ ದೈಹಿಕ ಶಕ್ತಿಗಿಂತ 1000 ಪಟ್ಟು ಹೆಚ್ಚು ಶಕ್ತಿಶಾಲಿ. ಎಷ್ಟೇ ದೊಡ್ಡ ಸಮಸ್ಯೆ ಇರಲಿ, ಸರಿಯಾಗಿ ಯೋಚನೆ ಮಾಡಿದ್ರೆ ಅದನ್ನ ಸುಲಭವಾಗಿ ಬಗೆಹರಿಸಬಹುದು. ಈ ಕತೆ ಹಳೆಯದಾಗಿರ್ಬೋದು, ಆದರೆ ಇದರ ನೀತಿ ಇವತ್ತಿಗೂ ಅಷ್ಟೇ ಹೊಸದು. ಕೊನೆಯದಾಗಿ ಒಂದು ಯೋಚನೆ ಮಾಡೋಣ. ನಮ್ಮ ಇವತ್ತಿನ ಜೀವನದಲ್ಲಿ ನಾವು ಎದುರಿಸುವ ಮಂಗಗಳು ಯಾವುವು? ಅದು ನಮ್ಮ ಆಫೀಸ್ ಸಮಸ್ಯೆಯಾಗಿರ್ಬೋದು ಅಥವಾ ನಮ್ಮ ವೈಯಕ್ತಿಕ ಸವಾಲಾಗಿರ್ಬೋದು. ಕೋಪ ಮತ್ತು ಬಲವನ್ನ ಪಕ್ಕಕ್ಕಿಟ್ಟು ಆ ವ್ಯಾಪಾರಿಯ ಜಾಣ್ಮೆಯನ್ನು ನಾವು ಹೇಗೆಲ್ಲ ಬಳಸ್ಬೋದು? ಇದರ ಬಗ್ಗೆ ಯೋಚಿಸಿ. ನಮಸ್ಕಾರ.